ಶಿಡ್ಲಘಟ್ಟ ತಾಲೂಕಿನ ಗುಡಿಹಳ್ಳಿ ಗ್ರಾಮದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನೂತನ ಧ್ವಜಸ್ತಂಭ ಪ್ರತಿಷ್ಠಾಪನಾ ಮಹೋತ್ಸವವು ಭಕ್ತಿ ಮತ್ತು ಸಂಭ್ರಮದ ವಾತಾವರಣದಲ್ಲಿ ನಡೆಯಿತು. ವಿಶೇಷ ಪೂಜೆ, ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆದ ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯ ಭಕ್ತರು ಭಾಗವಹಿಸಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಕೃಪೆಗೆ ಪಾತ್ರರಾದರು. ಮಹೋತ್ಸವದಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಭಾಗವಹಿಸಿ ಮಾತನಾಡಿದ ಅವರು, ನಮ್ಮ ಮಣ್ಣಿನ ನಂಬಿಕೆ, ಸಂಸ್ಕೃತಿ ಮತ್ತು ಧಾರ್ಮಿಕ ಪರಂಪರೆಯೇ ಸಮಾಜದ ಶಕ್ತಿಯಾಗಿದ್ದು, ಗ್ರಾಮೀಣ ಭಾಗಗಳಲ್ಲಿ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ಜನರನ್ನು ಒಗ್ಗೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ಹೇಳಿದರು. ನೂತನ ಧ್ವಜಸ್ತಂಭ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಭಗವಂತನ ದರ್ಶನ ಪಡೆದು ಪುನೀತನಾದೆ ಎಂದು ಸಂತಸ ವ್ಯಕ್ತಪಡಿಸಿದ ಅವರು, ತಾಲೂಕಿನ ಸಮಸ್ತ ರೈತ ಬಾಂಧವರು ಹಾಗೂ ಶ್ರಮಜೀವಿಗಳ ಬದುಕು ಸಮೃದ್ಧಿಯಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು. ಉತ್ತಮ ಮಳೆ ಬೆಳೆ ದೊರೆತು ರೈತರ ಮುಖದಲ್ಲಿ ಸಂತಸ ಮೂಡಲಿ, ಪ್ರತಿಯೊಬ್ಬರ ಮನೆಗಳಲ್ಲಿ ಸುಖ ಶಾಂತಿ ಮತ್ತು ನೆಮ್ಮದಿ ನೆಲೆಸಲಿ ಎಂಬುದೇ ತಮ್ಮ ಆಶಯ ಎಂದು ಹೇಳಿದರು. ಇನ್ನು ಇತ್ತೀಚಿನ ದಿನಗಳಲ್ಲಿ ರೈತರು ಹಾಗೂ ಗ್ರಾಮೀಣ ಜನತೆ ಹಲವು ಸವಾಲುಗಳನ್ನು ಎದುರಿಸುತ್ತಿದ್ದು, ಮಳೆ ಕೈಕೊಟ್ಟಿರುವುದರಿಂದ ಆ ಭಗವಂತ ಕರುಣಿಸಿ ರೈತರ ಕಷ್ಟಕ್ಕೆ ನೆರವಾಗಿ ಮಳೆಯಾಗಬೇಕು ಎಂದರು. ಉತ್ತಮ ಮಳೆ ಮತ್ತು ಸಮೃದ್ಧ ಬೆಳೆ ಪ್ರತಿಯೊಬ್ಬ ರೈತನ ಬದುಕಿಗೂ ಅಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಕೃಪೆ ತಾಲೂಕಿನ ಜನರ ಮೇಲೆ ಸದಾ ಇರಲಿ ಎಂದು ಪ್ರಾರ್ಥಿಸಿದ್ದೇನೆ ಎಂದರು. ಗ್ರಾಮದ ಜನರ ಪ್ರೀತಿ, ವಿಶ್ವಾಸ ಮತ್ತು ಆಶೀರ್ವಾದವೇ ತಮ್ಮ ಮುಂದಿನ ಪಯಣಕ್ಕೆ ಶಕ್ತಿಯಾಗಿದೆ. ಧ್ವಜಸ್ತಂಭ ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಭಕ್ತರ ಸಮಾಗಮ ನಡೆಯಿತು. ಗ್ರಾಮಸ್ಥರು ಒಗ್ಗಟ್ಟಿನಿಂದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದು, ಗುಡಿಹಳ್ಳಿ ಗ್ರಾಮದಲ್ಲಿ ದಿನವಿಡೀ ಭಕ್ತಿಮಯ ವಾತಾವರಣ ಮನೆ ಮಾಡಿತ್ತು. ಈ ಸಂದರ್ಭದಲ್ಲಿ ಗುಡಿಹಳ್ಳಿ ಚಂದ್ರು, ಪ್ರೆಸ್ ನಾರಾಯಣಸ್ವಾಮಿ, ಗ್ರಾಮದ ಹಿರಿಯರು, ತಾಯಂದಿರು, ಯುವಕರು ಹಾಗೂ ಕಾರ್ಯಕರ್ತ ಬಂಧುಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಮೂಲ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನನ ಪುನರ್ ಪ್ರತಿಷ್ಠಾಪನೆ ಮಾಡ್ತಾ ಇರೋಂಥದ್ದು, ಜೊತೆಗೆ ಗರುಡಗಂಬ ಪ್ರತಿಷ್ಠಾಪನೆ ಮಾಡಿ ಇವತ್ತು ಊರಿನ ಎಲ್ಲ ಮುಖಂಡರು ಮತ್ತು ಈ ಗ್ರಾಮದ ಈ ಕಾಲೋನಿ, ವಿಶೇಷವಾಗಿ ಈ ಎಲ್ಲ ಬಡ ಜನಗಳು ವಾಸ ಮಾಡೋಂಥ ಒಂದು ವ್ಯಾಪ್ತಿಯಲ್ಲಿರೋಂಥ ದೇವಸ್ಥಾನ. ಇದಕ್ಕೆ ಕೈ ಜೋಡಿಸಿದಂಥ ಎಲ್ಲ ಊರಿನ ಗಣ್ಯರು, ಮುಖಂಡರು ಮತ್ತು ಎಲ್ಲ ನನ್ನ ಯುವ ಮಿತ್ರರು ದೇವಸ್ಥಾನ ಇಷ್ಟು ಅಚ್ಚುಕಟ್ಟಾಗಿ ಮತ್ತು ಪೂಜಾ ಪುನಸ್ಕಾರಗಳನ್ನ ಮಾಡಿ ದೇವರ ದರ್ಶನಕ್ಕೆ ಎಲ್ಲರಿಗೂ ಸಹ ಅವಕಾಶ ಮಾಡಿಕೊಟ್ಟಿರ್ತಾರೆ. ಭಾಳ ವಿಶೇಷವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ವಿಗ್ರಹ ನೋಡಿದ್ರೆ ಮೈ ತುಂಬಿ ಬರ್ತದೆ, ಅಷ್ಟೊಂದು ಅಚ್ಚುಕಟ್ಟಾಗಿ ದೇವರ ಅನುಗ್ರಹದಿಂದ ಇದು ಮೂಡಿ ಬಂದಿದೆ. ಆತನ ಒಂದು ಆಶೀರ್ವಾದ ಸದಾ ಕರುಣೆ, ಪ್ರೀತಿ ಎಲ್ಲರ ಮೇಲೂ ಇರಲಿ. ವಿಶೇಷವಾಗಿ ರೈತರು, ನಮ್ಮ ಸಾರ್ವಜನಿಕ ಬಂಧುಗಳೆಲ್ಲರಿಗೂ ಸಹ ಒಳಿತಾಗಲಿ, ಆಶೀರ್ವಾದದಿಂದ ಎಲ್ರಿಗೂ ಶುಭ ಆಗಲಿ ಅಂತೇಳಿ ನರಸಿಂಹಸ್ವಾಮಿ ಕೋರ್ತಾ ಈ ಒಂದು ದೇವಸ್ಥಾನ ಮತ್ತು ಈ ಒಂದು ಧರ್ಮದ ಕಾರ್ಯ ಮಾಡ್ತಾರಂತೆ ಎಲ್ಲ ನನ್ನ ಮಿತ್ರರು, ಮುಖಂಡರಿಗೆ ಶುಭವಾಗಲಿ ಅಂತೇಳಿ ದಾನಿಗಳು, ಸಹಕಾರ ಕೊಟ್ಟಂಥವರು, ಪೂಜೆಯಲ್ಲಿ ಭಾಗವಹಿಸಿದಂಥವರೆಲ್ಲ ಗ್ರಾಮದ ಗ್ರಾಮಸ್ಥರು ಎಲ್ರಿಗೂ ಸಹ ನಾನು ಶುಭ ಕೋರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.